ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. ವಿಭೂತಿ ಸಂಧಿ 25ನೇ ಪದ್ಯ. ಮಾತರಿಶ್ವನು ದೇಹ ರಥದೊಳು ಸೂತನಾಗಿಹ ಸರ್ವಕಾಲದೆ ಶ್ರೀತರುಣಿ ವಲ್ಲಭರತಿಕನೆಂದರಿದು ನಿತ್ಯದಲೇ. ಪ್ರೀತಿಯಿಂದಲಿ ಪೋಷಿಸುವ ವಾತಾತಪಾದಿಗಳಿಂದಲೇ ನಿರತ ಈತನುವಿನುಳು ಮಮತೆ ಬಿಟ್ಟವನೆ ಮವನೆ ಮಹಯೋಗಿ. ಹಿಂದಿನ ಪದ್ಯದಲ್ಲಿ ಏನು ಹೇಳಿದ್ರು? ಈ ದೇಹವೇ ರಥ ಅಂತ ಹೇಳಿದ್ರು. ಗಮನಾಗಮನ ಉಳ್ಳಂತಹ ಓಡಾಡುವಂತಹ ಈ ದೇಹವೇ ರಥ. ನಾವೇನು ವಸ್ತ್ರಗಳನ್ನ ತೊಟ್ಕೊಳ್ತಾ ಇದ್ದೇವೆ ಆ ದಿವ್ಯ ವಸ್ತ್ರಗಳೇ ಧ್ವಜಪಟಗಳು. ಪುಂಡ್ರ ಏನು ದ್ವಾದಶ ಪುಂಡ್ರಗಳನ್ನ ಹಚ್ಕೊಳ್ತಾ ಇದ್ದಾರೆ ಅದೇ ಧ್ವಜಸ್ತಂಭ. ಪೂರ್ವಸ್ಮರಣೆಯುಕ್ತ ಉಳ್ಳಂತಹ ಸಂಕಲ್ಪ ಶಕ್ತಿಯುಳ್ಳಂತಹ ಬುದ್ಧಿ ಏನಿದೆ ಚಿತ್ತ, ಅದೇ ದಿವ್ಯ ಸಿಂಹಾಸನ, ಭವ್ಯವಾದ ದಿವ್ಯವಾದ ಸಿಂಹಾಸನ ಪರಮಾತ್ಮನಿಗೆ. ಸುಬುದ್ಧಿ, ಒಳ್ಳೆಯ ಬುದ್ಧಿಯೇ ಇದಕ್ಕಿಲ್ಲಿ ಕಲಶ. ಮನಸ್ಸು 10 ಕುದುರೆಗಳನ್ನು ನಿಯಂತ್ರಿಸುವಂಥ ಲಗಾಮು ಅಂತ ಹೇಳ್ತಾರೆ. ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಗಳು ಅವೇ ಕುದುರೆಗಳು. ಅದನ್ನು ನಿಯಂತ್ರಿಸುವಂತಹ ಲಗಾಮು ಯಾವುದು ಅಂದರೆ ಮನಸ್ಸು. ಅದಕ್ಕೆ ಹೇಳೋದು ಮನಸ್ಸಿನ ಕೈಯಲ್ಲಿ ನಮ್ಮ ಇಂದ್ರಿಯಗಳಿರಬೇಕು. ನನ್ನ ಮನಸ್ಸು ಹೇಳ್ದಂಗೆ ಕೇಳಬೇಕು. ಎಲ್ಲ ಇಂದ್ರಿಯಗಳು, ಕಣ್ಣು ಕಿವಿ ಇಲ್ಲಿ ಇತ್ಯಾದಿಗಳೆಲ್ಲವೂ ನಾನು ಹೇಳ್ದಂಗೆ ಮನಸ್ಸು ಹೇಳ್ದಂಗೆ ಕೇಳಬೇಕು. ಇಲ್ಲದೇ ಇದ್ದರೆ ಗತಿ ಹೆಂಗಾಗತ್ತೆ ನೋಡ್ರಿ. 10 ಕುದುರೆಗಳು ಒಂದೊಂದು ದಿಕ್ಕಿಗೆ ಓಡಾಡ್ತಾ ಇದೆ, ಮನಸ್ಸು ಏನು ಮಾಡಬೇಕು? ಮನಸ್ಸು ತನ್ನ ಕೈಯಲ್ಲಿ ಲಗಾಮ್ ಇಟ್ಕೋಬೇಕು. ಸತ್ವರಜ ತಮೋ ಗುಣಗಳೇ ರಥದ ದಂಡ. ಅಂದರೆ ಕೋಲಿದ್ದಂಗೆ ಇರ್ತದೆ ನೋಡ್ರಿ ಅದು. ಪುಣ್ಯ ಪಾಪ ಕರ್ಮಗಳು ರಥದ ಚಕ್ರಗಳು. 2 ಪುಣ್ಯ ಮತ್ತು ಪಾಪದ ಕರ್ಮ ರಥದ ಚಕ್ರ. ದಶೇಂದ್ರಿಯಗಳೇ ಕುದುರೆಗಳು. ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಗಳೇ ಇದರ ಕುದುರೆಗಳು. ಏಷ ಏವ ದೇವರಥಃ, ಇದೇ ದೇವರಥ ಪರಮಾತ್ಮ ಮಾಡಿದಂಥ. ಇದಂ ಶರೀರಂ ಶ್ರೀ ವಿಷ್ಣು ರಥವಿತ್ಯನು ಚಿಂತೆಯೇತ್, ಈ ಶರೀರವನ್ನು ವಿಷ್ಣುವಿನ ರಥ ಅಂತ ಚಿಂತನೆ ಮಾಡು. ಪರಮಾತ್ಮ ಇಲ್ಲಿ ಕೂತಿದ್ದಾನೆ, ಅದನ್ನು ನಡೆಸ್ತಾ ಇದ್ದಾನೆ ಅವನು. ಹೇಳ್ತಾ ಇದ್ದಾರೆ ಮಾತರಿಶ್ವನು ದೇಹರಥದೊಳು ಸೂತನಾಗಿಹ. ಮಾತರಿಶ್ವ, ಮಾತರಿ ಅಂತ ಹೇಳಿದ್ದೇನೆ. 4 ವೇದಗಳು, ಪಂಚರಾತ್ರಾಗಮ, ಮಹಾಭಾರತ, ರಾಮಾಯಣ, ಇವು 7 ಸರಿಯಾಗಿ ತಿಳಿದುಕೊಂಡಿದ್ದಾರೆ ವಾಯುದೇವರು. ಆದ್ದರಿಂದ ಅವರಿಗೆ ಮಾತರಿಶ್ವ ಅಂತ ಕರೀತಾ ಇದ್ದಾರೆ. ಆತ ವಾಯುದೇವರು ಈ ದೇಹರಥದಲ್ಲಿ ಸೂತನಾಗಿಯ, ಅವನೇ ಸೂತನಾಗಿದ್ದಾನೆ, ಸೂತ್ರಧಾರಕ. ಸರ್ವಕಾಲದೇ ತರುಣಿ ವಲ್ಲಭ, ಲಕ್ಷ್ಮೀಪತಿಯಾಗಿರುವಂಥ ಶ್ರೀ ತರುಣಿ ವಲ್ಲಭ ರಥಿಕನೆಂದರು ತಿಳಿದು ಅವನು ಸೂತ ರಥವನ್ನು ನಡೆಸ್ತಾ ಇದ್ದಾನೆ. ವಾಯುದೇವ ರಥ ನಡೆಸ್ತಾ ಇದ್ದಾರೆ. ಪರಮಾತ್ಮ ಅಲ್ಲಿ ಕೂತಿದ್ದಾನೆ ರಥದಲ್ಲಿ. ನಿತ್ಯದಲ್ಲಿ ಈ ರೀತಿಯಿಂದಲೇ ಪ್ರೀತಿಯಿಂದಲೇ ಪೋಷಿಸುವ, ಎಲ್ಲರನ್ನ ಪ್ರೀತಿಯಿಂದಲೇ ಪೋಷಿಸ್ತಾನೆ. ಪರಮಾತ್ಮ ಪಾರ್ಶಿಯಾಲಿಟಿ ಮಾಡೋದಿಲ್ಲ. ಇದನ್ನೆಲ್ಲರೂ ನೆನ್ಪಿಟ್ಕೊಳ್ರಿ. ಅವರವರ ಕರ್ಮ, ಅವರವರ ಯೋಗ್ಯತೆ, ಅನಾದಿ ಯೋಗ್ಯತೆ, ಅವರು ಮಾಡುವಂತಹ ಪ್ರಯತ್ನ, ಅದಕ್ಕನುಸಾರವಾಗಿ ಪರಮಾತ್ಮ ಎಲ್ಲರನ್ನೂ ರಕ್ಷಣೆ ಮಾಡ್ತಾ ಇದ್ದಾನೆ. ವಾತಾತಪಾದಿಗಳಿಂದಲೇ ನಿರತ ಈತನಿವಿನೊಳು. ನೋಡ್ರಿ, ಪರಮಾತ್ಮ ಈ ದೇಹದಲ್ಲಿದ್ದುಕೊಂಡು ಬಿಸಿಲು ಗಾಳಿ ಮಳೆ ಬಿಸಿಲುಗಳಿಂದ ರಕ್ಷಣೆ ಮಾಡ್ತಾ ಇದ್ದಾನೆ. ಭಾಳ ಬಿಸಿಲಿದೆ, ಮನೆಗೆ ಫ್ಯಾನ್ ಹಾಕ್ಕೊಂಡು ಕೂತ್ಕೋ, AC ಹಾಕ್ಕೊಂಡು ಕೂತ್ಕೊಂತ ಹೇಳ್ತಾನೆ. ಮಳೆ ಬರ್ತಾ ಇದೆ, ಮಳೆಗಾಲ, ಹೊರಗೆ ಹೋಗಬೇಕಾಗಿದೆ, ಛತ್ರಿ ತೊಗೊಂಡು ಹೋಗು, ಇಲ್ಲ ರೇನ್ ಕೋಟ್ ಹಾಕ್ಕೊಂಡು ಹೋಗು, ಅದಕ್ಕೆಲ್ಲ ಕೊಟ್ಟಿದ್ದಾನಲ್ಲ. ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಈ ತನುವಿನೊಳು ಅಂತಹ ಈ ದೇಹದಲ್ಲಿದ್ದಾನೆ. ಆದ್ದರಿಂದ ಮಮತೆ ಬಿಟ್ಟವನೇ ಮಹಾಯೋಗಿ. ನಾವೇನು ಮಾಡ್ತೇವೆ ಅಂತಂದರೆ ಹಗಲು ರಾತ್ರಿ ಹೊಟ್ಟೆಗೋಸ್ಕರ ಅದು ಇದು ಈ ದೇಹ ಬೆಳೆಸ್ತಾ ಇದ್ದೇವೆ ಹೊರತು ಆ ದೇಹ ಎದಕ್ಕೆ ಬೆಳೆಸ್ತಾ ಇದ್ದೀವಿ ಅದನ್ನು ನೆನ್ಪಿಟ್ಕೊಳ್ಳಿ. ದೇಹ ಪೋಷಣೆ ಮಾಡ್ತಾ ಇದ್ದೀವಿ, ಬೆಳೆಸ್ತಾ ಇದ್ದೀವಿ. ಕೆಟ್ಟ ಕೆಲಸಕ್ಕಲ್ಲ, ಆಲಸ್ಯತನ ಮಾಡಿ ಹಾಳು ಮಾಡೋದಕ್ಕಲ್ಲ. ಈ ದೇಹ ಕೊಟ್ಟಿದ್ದು ಹೇಳ್ದನಲ್ಲ, 84 ಲಕ್ಷ ಯೋನಿ ದಾಟಿ ಬಂದಿದ್ದಿ.
ಲಕ್ಷ ಅಷ್ಟು ಎಲ್ಲ ಮಾಡಿ ಈಗ ಮನುಷ್ಯ ಜನ್ಮ ಬಂದಿದೆ. ಮುಂದೆ ಅದು ಬರ್ತದೋ ಇಲ್ಲ ಗೊತ್ತಿಲ್ಲ. ಇದೇ ನಾನು ಯಾವಾಗಲೂ ಹೀಗೆ ಇರ್ತೀನಿ ಅದನ್ನು ಸ್ಥಿರ ಇಲ್ಲ. ಆದ್ದರಿಂದ ಬಂದಾಗಲೇ ಮನುಷ್ಯ ದೇಹ ಬಂದಾಗಲೇ ಮಾನವ ಜನ್ಮ ದೊಡ್ಡದು, ಇದು ಹಾಳು ಮಾಡಲು ಬೇಡಿ ಹುಚ್ಚಪ್ಪಗಳಿರ ಹೇಳ್ತಾ ಇದ್ದಾರೆ. ಮಾನವ ಜನ್ಮ ಅನಂತ ಜನ್ಮದ ಪುಣ್ಯದಿಂದ ಬಂದಿದೆ. ಆ ಮಾನವ ಜನ್ಮವನ್ನು ಹಾಳು ಮಾಡ್ಕೋಬೇಡ. ಆ ಮಾನವ ಜನ್ಮ ಬಂದದನ್ನು ಉಪಯೋಗಿಸ್ಕೋ. ಪರಮಾತ್ಮ ರಕ್ಷಕನಿದ್ದಾನೆ ಅಂತ ಅವನ ನಂಬಿಕೊಂಡು ಎಷ್ಟು ಮಾಡಬೇಕು ಅದಕ್ಕೆ ಅಷ್ಟು ಮಾಡು. 24 ತಾಸು ಅದರ ಬಗ್ಗೆನೇ ಯೋಚಿಸ್ತಾ ಕೂತ್ಕೋಬೇಡ ಅಂತ ಹೇಳ್ತಾ ಇದ್ದಾರೆ. ಭವವೆನಿಪವನಧಿಯೊಳು ಕರ್ಮ ಪ್ರವಹದೊಳು ಸಂಚರಿಸುತ್ತಿಹ ದೇಹವ ಸುನಾವೆಯ ಮಾಡಿ ತನ್ನವರಿಂದ ಒಡಗೂಡೆ ದಿವಸ ದಿವಸಗಳಲ್ಲಿ ಲಕುಮೇಧವನು ಕ್ರೀಡಿಪನೆಂದು ಚಿಂತಿಸಿ ಪವನನಯ್ಯ ಭವಾಬ್ಧಿ ದಾಟಿಸಿ ಪರಮ ಸುಖವನೀವ. ಭವವೆನಿಪವನಧಿಯೊಳು, ಭವ ಅಂದರೆ ಸಂಸಾರ ಸಾಗರ. ಈ ಸಂಸಾರ ಅನ್ನುವಂತಹ ಕಾಡಿನಲ್ಲಿ, ಇಲ್ಲಿ ಸಾಗರದ ಬದಲಾಗಿ ಕಾಡಿಗೆ ವನದಿ ಅಂದರೆ ಕಾಡಿಗೆ ಹೊರಸ್ತಾ ಇದ್ದಾರೆ. ಅಥವಾ ವನದಿ ಅಂದರೆ ಇದು ಸಮುದ್ರನೂ ಆಗುತ್ತೆ. ಸಂಸಾರ ಅನ್ನುವಂಥ ಸಮುದ್ರದಲ್ಲಿ ಕರ್ಮದ ಪ್ರವಾಹದಲ್ಲಿ, ಇದು ಪ್ರವಾಹ ಏನಿದೆಯಪ್ಪ ಈ ಸಂಸಾರ ಸಾಗರಕ್ಕೆ? ದೇಹ ಅನ್ನುವ ನಾವೇನ ಮಾಡಿದೆ. ಇಲ್ಲಿ ನದಿ ಯಾವುದು ಅಂತ ಹೇಳಿದ್ರೆ ಹೇಳ್ತಾರೆ ಕರ್ಮದ ಪ್ರವಾಹ. ಅನಾದಿ ಕರ್ಮ ಕಟ್ಕೊಂಬಂದಿದ್ದೆ. ಅದಕ್ಕೆ ಕೃಷ್ಣ ಹೇಳ್ದ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನೀ ಕರ್ಮ ಮಾಡ್ತಾ ಹೋಗು. ನೀನು ಯಾವ ವರ್ಣದಲ್ಲಿದ್ದಿ, ಯಾವ ಆಶ್ರಮದಲ್ಲಿದ್ದಿ, ಆ ದೇಶಕಾಲಕ್ಕನುಸಾರವಾಗಿ ಆ ಕರ್ಮಗಳನ್ನು ನನ್ನ ಪೂಜೆ ಅಂತ ಮಾಡು. ಫಲ ನನ್ನ ಕೈಯಲ್ಲಿದೆ. ಕರ್ಮದಲ್ಲಿ ಮಾತ್ರ ನಿನಗೆ ಅಧಿಕಾರ. ಫಲ ನನ್ನ ಕೈಯಲ್ಲಿದೆ. ಯಾರಿಗೆ ಯಾವಾಗ ಹೆಂಗೆ ಕೊಡಬೇಕು ಅದು ನಾ ಕೊಡ್ತೀನಿ. ಆದರೆ ಕರ್ಮದ ಫಲ ಅವನು ಮಾಡಿದ ಕರ್ಮದ ಫಲ ಅವನಿಗೆ ಉಣಿಸ್ತೀನಿ ನಾನು. ಫಲ ವ್ಯತ್ಯಾಸ ಮಾಡೋದಿಲ್ಲ. ಇವನು ನನಗೆ ಬೇಕಾಗಿದೆ ಅಂಥೇಳಿ ಅವನ ಕೆಟ್ಟ ಫಲ ಇನ್ನೊಬ್ಬನಿಗೆ ಕೊಟ್ಟು ಇನ್ನೊಬ್ಬಂದು ಒಳ್ಳೆ ಫಲ ಅವನು ಕೊಡಿ ಈ ರೀತಿ ಮಾಡೋದಿಲ್ಲ ಪರಮಾತ್ಮ. ನಾನು ಮಾಡಿದ ಕರ್ಮ ಫಲ ನನಗೆ ಉಣಿಸ್ತಾನೆ. ಕರ್ಮದಲ್ಲೇ ನಿನಗಧಿಕಾರ ಫಲ ತಾದೂರ. ಅದನ್ನೇ ಕನ್ನಡದಲ್ಲಿ ಹೇಳ್ತಾ ಇದ್ದಾರೆ ವ್ಯಾಸರಾಯರು. ಕರ್ಮದಲ್ಲಿ ನಿನಗೆ ಅಧಿಕಾರ ಇದೆ, ಮಾಡೋ. ಯಾವ ವರ್ಣದಲ್ಲಿದ್ದಿ, ಯಾವ ಆಶ್ರಮದಲ್ಲಿದ್ದಿ, ದೇಶ ಕಾಲಕ್ಕನುಸಾರವಾಗಿ ಆಯಾ ಕರ್ಮಗಳನ್ನು ಸರಿಯಾಗಿ ಭಕ್ತಿಯಿಂದ ಪರಮಾತ್ಮನ ಪೂಜೆ ಅಂತ ಹೇಳಿ ಮಾಡು. ಪರಮಾತ್ಮ ಫಲ ನಿಂಗೆ ಕೊಟ್ಟೇ ಕೊಡ್ತಾನೆ. ಯಾವಾಗ ಕೊಡ್ತಾನೆ ಅದು ಅವನ ಕೈಯಲ್ಲಿದೆ, ಕೊಡ್ತಾನೆ. ಏನು ಚಿಂತೆ ಮಾಡಬೇಡ. ಆದ್ದರಿಂದ ಈ ಸಂಸಾರ ಸಾಗರದಲ್ಲಿ ದೇಹವನ್ನೇ ನಾವೆಯನ್ನಾಗಿ ಬೋಟನ್ನಾಗಿ ಮಾಡಿ ತನ್ನವರಿಂದೊಡಗೂಡಿ, ಬಂಧು ಬಳಗ ಎಲ್ಲ ಇದ್ದಾರೆ, ಅವರಿಂದ ಒಡಗೂಡಿ ದಿವಸ ದಿವಸಗಳಲ್ಲಿ ಏನು ದಿವಸ ಕೆಲಸಗಳನ್ನು ಮಾಡ್ತಾ ಇದೆಯಾ ನೀನಾಗಲು, ಆ ಕೆಲಸಗಳನ್ನು ಲಕುಮೀಧವ ಲಕ್ಷ್ಮೀಪತಿಯಾಗಿರುವಂಥ ಪರಮಾತ್ಮ ಮಾಡಿಸ್ತಾ ಇದ್ದಾನೆ. ಕ್ರೀಡಿಪನೆಂದು ಅವನು ಮಾಡಿಸ್ತಾ ಇದ್ದಾನೆ. ಅವನಿಗಿದೆಲ್ಲ ಆಟ. ನೋಡ್ರಿ, ನಾನು ಒಬ್ಬಲ್ಲ, ಅನಂತ ಜೀವರಾಶಿಗಳಿವೆ. ನಮ್ಮ ಕಲ್ಪನೆಗೆ ಮೀರಿದ್ದು ಅನಂತ ಜೀವರಾಶಿಗಳ ಅವರ ಅನಾದಿ ಕರ್ಮ ನೋಡಬೇಕು, ಅನಾದಿ ಯೋಗ್ಯತಾ ನೋಡಬೇಕು, ಅವರ ಪ್ರಯತ್ನ ನೋಡಿ ಅವರಿಗೆ ಕೊಡಬೇಕು. ಈ ಪರಮಾತ್ಮ ಲೆಕ್ಕವನ್ನು ಸರಿಯಾಗಿ ಮಾಡ್ತಾ ಇದ್ದಾನೆ. ಮಹಾನುಭಾವ. ಇದು ಅವನಿಗೆ ಆಟ. ಮನೆಯಲ್ಲೂ ಒಂದು 4 ಮಂದಿಗೆ ಮಾಡೋಷ್ಟರಲ್ಲೇ ನಾವು ಇದು ಮಾಡ್ತೀವಿ, ಇವತ್ತು ಅವ್ನು ಮಾಡ್ತಿದ್ವಿ, ಇವತ್ತು ಮಾಡ್ತೀವಿ, ಹಿಂಗೆ ಹೇಳ್ತೀವಿ. ಆದರೆ ಪರಮಾತ್ಮ ಇಲ್ಲ, ಅವನಿಗಿದು ಆಟ. ಅನಾಯಾಸವಾಗಿ ಮಾಡ್ತಾ ಇದ್ದಾನೆ. ಆಟ ಅಂದ್ರೇನು? ಅನಾಯಾಸವಾಗಿ ಮಾಡ್ತಾ ಇದ್ದಾನೆ ಎಂದು ಚಿಂತಿಸಿ, ಈ ರೀತಿಯಾಗಿ ಯೋಚಿಸಿ ಪವನನಯ್ಯ ಯೋಚಿಸಿದಾಗ, ಪವನನ ಅಯ್ಯ ಅಪ್ಪ, ಅಯ್ಯ ಅಂದರೆ ಇಲ್ಲ ಅಪ್ಪ, ವಾಯುದೇವರ ತಂದೆಯಾಗಿರುವಂತಹ ಪರಮಾತ್ಮ ಭವಾಬ್ಧಿ ದಾಟಿಸಿ, ಭವಾಬ್ಧಿ ಸಂಸಾರ ಸಾಗರವನ್ನು ದಾಟಿಸಿ ಪರಮ ಸುಖವ ನೀನು ಯಾಕೆ ಚಿಂತೆ ಮಾಡ್ತೀಯ? ಪರಮಾತ್ಮ ಮಾಡಿಸ್ತಾ ಇದ್ದಾನೆ. ಪರಮಾತ್ಮ ಇದು ನಿನ್ನ ಪೂಜೆ. ಅದಕ್ಕೆ ಪ್ರತಿಯೊಂದು ಕೆಲಸವನ್ನು ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಪರಮಾತ್ಮನಿಗೆ ಅರ್ಪಿಸಬೇಕು ಅಂತ ಹೇಳ್ತಾ ಇರೋದು. ಅದಕ್ಕೆ ಅವನ್ನ ಮರೆಯಬೇಡಿ.
ಯಾಕೆ ಅಂದರೆ ಡೈರೆಕ್ಟಾಗಿ ಪರಮಾತ್ಮನತ್ತ ಹೋಗುವಷ್ಟು ಶಕ್ತಿ ನಮಗಿಲ್ಲ. ವಾಯುದೇವರ ಮುಖಾಂತರ ಪರಮಾತ್ಮನಿಗೆ ವಾಯುದೇವರು ಮುಟ್ಟಿಸ್ತಾರೆ ಪರಮಾತ್ಮನಿಗೆ. ಯಾಕೆಂದರೆ ಎಲ್ಲರಲ್ಲೂ ವಾಯುದೇವರಿದ್ದಾರಲ್ಲ, ಆ ವಾಯುದೇವರು ಅವರವರು ಮಾಡಿದ ಕರ್ಮವನ್ನು ಆ ದೇವರಿಗೆ ಮುಟ್ಟಿಸ್ತಾನೆ. ದೇವರು ಯಾವ ಫಲವನ್ನು ಯಾವಾಗ ಕೊಡು ಅಂತ ಅವ್ರಿಗೆ ಹೇಳಿರ್ತಾರೋ ಆ ರೀತಿ ಕೊಡ್ತಾರೋ. ಚಿಂತೆ ಮಾಡಬೇಡ, ದೇಹವೇ ಸುನಾವೇ, ಒಳ್ಳೆಯ ಬೋಟ್, ದೇಹವೇ ಒಂದು ನಾವೇ ಅಂತ ತಿಳ್ಕೊ, ಕರ್ಮವೇ ಪ್ರವಾಹ ಅಂತ ತಿಳ್ಕೊ. ನಾವು ಕರ್ಮ ಹಿಂಗೆ ಮಾಡಿದ್ದೀವಲ್ಲ, ಖಬರೇ ಇಲ್ಲ ಅಂತ ನೋಡ್ರಿ, ಎತ್ತರೇ ಇಲ್ಲ, ಮನಸ್ಸಿಗೆ ಬಂದು ಕರ್ಮ ಮಾಡಿ. ದೇವರೆಲ್ಲ ಲೆಕ್ಕ ಇಟ್ಟಿದ್ದಾನೆ. ಇಲ್ಲಿ ವಾಯುದೇವ್ರು ಕೂತಿದ್ದಾರೆ, ಎಲ್ಲ ಲೆಕ್ಕ ಬರೆದಿದ್ದಾರೆ, ಅವ್ರವ್ರ ಲೆಕ್ಕ ಅಲ್ಲಿ ಒಪ್ಪಿಸ್ತಾ ಇದ್ದಾರೆ. ಪರಮಾತ್ಮನೇ ಅಂಬಿಗ. ಸತ್ಯವೆಂಬುದೇ ಹುಟ್ಟಂಬಿಗ, ಸದ್ಗತಿ ಎಂಬುದೇ ಪಥವಂಬಿಗ. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ, ಸತ್ಯವೇ ಹುಟ್ಟು, ಸದ್ಭಕ್ತಿಯೇ ದಾರಿ. ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಪರಮಾತ್ಮ ಅಂಬಿಗ, ನಾವೇನ ನಡೆಸುವವನು. ಅಪ್ಪ ನಿನ್ನನ್ನು ನಂಬಿದ್ದೇನೆ, ನನಗೆ ಸರಿಯಾದ ದಾರಿ ಕರ್ಕೊಂಡು ಹೋಗಿ ಮುಟ್ಸಪ್ಪ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಲ್ಲಿ ಸತ್ಯವೆಂಬುದೇ ಹುಟ್ಟು. ಅವನು ಹಾಕ್ತಾ ಇರೋ ಹುಟ್ಟು ಯಾವುದು? ಹುಟ್ಟು ಅಂತಂದರೆ ಆ ಕೋಲ್ ಇರ್ತದೆ ನೋಡ್ರಿ, ಅದು ನಾವೇ ಇದು ಮಾಡಲಿಕ್ಕೆ ಕೋಲ್ ತೊಗೋತಾನೆ, ಯಾವ ಡೈರೆಕ್ಷನ್ ತೊಗೊಂಡು ಹೋಗ್ಬೇಕು, ಎಲ್ಲಿ ಮುಂದೆ ತೊಗೊಂಡು. ಸತ್ಯವೆಂಬುದೇ. ಆದ್ದರಿಂದ ನೆನಪಿಟ್ಕೊಳ್ರಿ, ಸತ್ಯವಾದ ಮಾತನ್ನು ಆಡಿ, ಸತ್ಯವಾದ ಮಾರ್ಗದಲ್ಲಿ ಮಧ್ವಾಚಾರ್ಯರು ಹೇಳಿದಂತಹ ಮಾರ್ಗದಲ್ಲಿಯೇ ನಡೆಯಿರಿ. ಸದ್ಭಕ್ತಿ. ಯಾವ ದಾರಿ ಅಂದರೆ ಸದ್ಭಕ್ತಿ. ಪರಮಾತ್ಮ ನೀನು ಸರ್ವೋತ್ತಮ, ನಾನು ನಿನ್ನ ಸೇವಕ, ನೀನು ಹೇಳಿದ ದಾರಿಯಲ್ಲಿ ನಾನು ನಡೀತಾ ಇದ್ದೇನೆ, ನನ್ನನ್ನು ನೀನು ರಕ್ಷಣೆ ಮಾಡು. ನೀನು ಮನಸ್ಸಿಗೆ ಬಂದಂಗಲ್ಲ ಅಲ್ಲ. ಮೊದಲು ಸಿಲಬಸ್ ತಿಳ್ಕೊಳ್ರಿ. ನಾವೇನು ಮಾಡಿದ್ದೀವಿ ಅಂದರೆ ಪರೀಕ್ಷೆಗೆ ಕೂತ್ಬಿಟ್ಟಿದ್ದೇವೆ, ಸಿಲಬಸ್ಸೇ ಗೊತ್ತಿಲ್ಲ. ಯಾವಾಗ ರೀ ಪರೀಕ್ಷೆ ಕೂತಿದ್ದೀವಿ ಅಂತ ನೀವು ಕೇಳ್ಬೋದು. ಯಾವತ್ತು ಹುಟ್ಟಿದ್ದೇವೆ ಆವತ್ತೇ ಪರೀಕ್ಷೆ ಕೂತಿದ್ದೇವೆ ನೋಡಿ. ಸಿಲಬಸ್ಸು ನೀವು ಯಾವ ವರ್ಣ ಯಾವ ಆಶ್ರಮದಲ್ಲಿದ್ದೆ ಅದ್ರ ಪ್ರಕಾರ ತಿಳ್ಕೊಂಡು ಮಾಡು. ಹೇಳಿದ್ದಾರೆ, ಈ ವರ್ಣದವರು ಈ ಆಶ್ರಮದವರು ಹೇಗಿರಬೇಕು ಅಂತ. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಯತಿಗಳು ಯಾರ್ಯಾರು ಹೇಗಿರಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಅದನ್ನು ತಿಳ್ಕೊ ಮೊದಲ. ನಾವೇನು ಮಾಡ್ತೇವೆ ಅಂದರೆ ಏನು ಮಾಡೋದಿಲ್ಲ, ಮತ್ತು ದೇವ್ರಿಗೆ ಬೈಯೋದು, ಅವ್ರಿಗೆ ಬೈಯೋದು, ಇವ್ರಿಗೆ ಬೈಯೋದಕ್ಕೆ ಕೂತಿರ್ತೀವಿ. ನಾನು ಎಷ್ಟು ಮಾಡಿದ್ರು ದೇವ್ರು ಯಾಕೆ ಹಿಂಗೆ ಮಾಡ್ತೀನಿ, ನೀ ಎಷ್ಟು ಮಾಡಿದ್ದೀನಿ ಅಂತ ಅವ್ರು ಲೆಕ್ಕ ಹಾಕಿದರೆ ಈಗ ಏನು ಬಂದಿದೆ ನೋಡು ಅದನ್ನು ಬರೋದಿಲ್ಲ, ಆ ಮಾರ್ಕ್ಸು ಬರೋದಿಲ್ಲ. ಕರುಣಾ ಸಮುದ್ರನಾದ ಪರಮಾತ್ಮ ಇವತ್ತಿಲ್ಲ ನಾಳೆ ಸುಧಾರಿಸ್ಯಾನ, ಇವತ್ತಿಲ್ಲ ನಾಳೆ ಸುಧಾರಿಸ್ಯಾನ ಅಂತ ಮಾಡ್ತಾ ಇದ್ದಾನೆ. ಆದ್ದರಿಂದ ಸದ್ಭಕ್ತಿ ಎಂಬುವ ದಾರಿಯಲ್ಲಿ ಹೋಗ್ರಿ. ಆಗ ವಾಯುದೇವರ ತಂದೆಯಾಗಿರುವಂತಹ ಪರಮಾತ್ಮ ಈ ಸಂಸಾರ ಸಾಗರವನ್ನು, ಭವಸಾಗರವನ್ನು ದಾಟಿಸಿ ಪರಮ ಸುಖವನ್ನು ಕೊಡ್ತಾನೆ. ಅಂದರೆ ಮುಕ್ತಿ ಮಂಟಪಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ, ಅಲ್ಲಿ ಬರ್ತಾ ಇದೆ ಆ ಹಾಡಲ್ಲಿ. ಅಂಬಿಗ ನಾನಿನ್ನ ನಂಬಿದೆ, ಜಗದಂಬ ರಮಣ ನಿನ್ನ ನಾನು ನಂಬಿದೆ. ಜಗದಿಗೆ ತಾಯಿಯಾಗಿರುವಂತಹ ಮಹಾಲಕ್ಷ್ಮಿಯ ಪತಿಯಾಗಿರುವಂತಹ ಹೇ ಪರಮಾತ್ಮನೇ, ನಿನ್ನನ್ನು ನಂಬಿದೇನಪ್ಪ, ನನ್ನನ್ನು ಸರಿಯಾದ ದಾರಿಗೆ ಕರೆದುಕೊಂಡು ಹೋಗು. ಕರ್ಕೊಂಡು ಹೋಗ್ತಾನೆ ಪರಮಾತ್ಮ. ಆಪಣಾಲಯಗತ ಪದಾರ್ಥವು ಸ್ತ್ರೀ ಪುರುಷರಿಂದ್ರಿಯಗಳಲ್ಲಿ ದೀಪಪಾವಕರುಳುತಿಹ ತೈಲಾದಿ ದ್ರವ್ಯಗಳು. ಆ ಪರಮಗವದಾನವೆಂದು ಪದೇ ಪದೇ ಮರೆಯದಲೆ ಸ್ಮರಿಸುತ್ತ ಭೂಪನಂದದಿ ಸಂಚರಿಸು ನಿರ್ಭಯದಿ ಸರ್ವತ್ರ. ಆಪಣ ಅಂದರೆ ಅಂಗಡಿ. ಆಪಣಾಲಯಗತ ಪದಾರ್ಥವು ಅಂಗಡಿಯಲ್ಲಿರುವಂತಹ ಪದಾರ್ಥಗಳು ಸ್ತ್ರೀ ಪುರುಷರ ಇಂದ್ರಿಯಗಳಲ್ಲಿ ಮನೆಯಲ್ಲಿರುವ ಪದಾರ್ಥ. ಆಲಯ ಅಂದರೆ ಮನೆಯಲ್ಲಿರುವಂಥ ಪದಾರ್ಥ, ಆಪಣ ಅಂದರೆ ಅಂಗಡಿಯಲ್ಲಿರುವಂಥ ಪದಾರ್ಥ.
ಇವೆಲ್ಲ ಇಂದ್ರಿಯಗಳಲ್ಲಿ ಇಡುವಂಥ ಆಭರಣ, ಇಂದ್ರಿಯಗಳಿಂದ ಅನುಭವಿಸುವಂತಹ ಏನೇನು ಅನುಭವಿಸ್ತಾ ಇದ್ದಿ ನೀನು, ಕಣ್ಣಿನಿಂದ ನೋಡ್ತಾ ಇದ್ದಿ, ಕಿವಿಯಿಂದ ಕೇಳ್ತಾ ಇದ್ದೆ, ಕೈಯಿಂದ ಕೆಲಸಗಳನ್ನು ಮಾಡ್ತಾ ಇದ್ದೆ, ನಾಲಿಗೆಯಿಂದ ತಿಂತಾ, ದೀಪ ಪಾವಕರೊಳಿಡುತಿಹ ತೈಲಾದಿ ದ್ರವ್ಯಗಳ, ಇಂದ್ರಿಯಗಳಲ್ಲೂ ಅವನೇ ಇದ್ದಾನೆ ನೋಡ್ರಿ, ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ. ಈಗ ದೀಪ ಹಚ್ಚಿದ್ದೇವೆ, ಆ ದೀಪದಲ್ಲೂ ಅವನೇ ಇದ್ದಾನೆ, ಪಾವಕ ಅಗ್ನಿಯಲ್ಲೂ ಅವನೇ ಇದ್ದಾನೆ, ತೈಲದಲ್ಲೂ ಅವನೇ ಇದ್ದಾನೆ. ಒಂದು ಬಟ್ಟಲಲ್ಲಿ ದೀಪದ ಪಾತ್ರೆ ಇದೆ, ಅದರಲ್ಲಿ ಎಣ್ಣೆ ಹಾಕ್ತೀರಿ, ಬತ್ತಿ ಇಡ್ತೀರಿ, ದೀಪ ಹಚ್ತೀರಿ, ಮಾಡ್ತಿರಲ್ಲ ಇದೆಲ್ಲ. ಅದೆಲ್ಲ ಆ ಪರಮಗವದಾನವೆಂದು, ಅದೆಲ್ಲ ಪರಮಾತ್ಮ ಕೊಟ್ಟಿದ್ದು ಅವನಿಗೆ ಸಮರ್ಪಣೆ, ಯಜ್ಞ ರೂಪದಿಂದ ಸಮರ್ಪಣೆ ಮಾಡು. ಪದೇ ಪದೇ ಮರೆಯದಲೆ ಸ್ಮರಿಸುತ್ತಾ, ಪ್ರತಿ ಕ್ಷಣಕ್ಕೆ ಮರಿಬೇಡ, ಪ್ರತಿ ಕ್ಷಣಕ್ಕೂ ಈ ನೆನಪಿರಬೇಕು. ನೀನು ಎದ್ದು ಓಡಾಡ್ತಾ ಇದ್ದಿ, ಪರಮಾತ್ಮ ನಿನ್ನಿಂದ ಮಾತನಾಡ್ತಾ ಇದ್ದಿ, ಪರಮಾತ್ಮ ನಿನ್ನಿಂದ ಕಣ್ಣು ನೋಡ್ತಾ ಇದೆ, ಪರಮಾತ್ಮ ನಿನ್ನಿಂದ ಕಿವಿ ಕೇಳಿಸ್ತಾ ಇದೆ, ಪರಮಾತ್ಮ ಅದು ನಿನ್ನಿಂದ ಕೈ ಕೆಲಸ ಮಾಡ್ತಾ ಇದೆ, ಪರಮಾತ್ಮ ಅದು ನಿನ್ನಿಂದ ಮನಸ್ಸಿನಲ್ಲಿ ನೆನಪಿದೆ, ಪರಮಾತ್ಮ ಅದು ನಿನ್ನಿಂದ. ಅಂದಿದ್ದೀವ ಏನಾರು? ಪ್ರತಿ ಕ್ಷಣಕ್ಕೆ ಅವನ ಉಪಕಾರ ಸ್ಮರಣೆ ಮಾಡಿದ್ದೀವಿ ನಾವು? ಮಾಡು ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನೇ ಕೊಟ್ಟದ್ದು, ಪರಮಾತ್ಮನಿಗೆ ಇದು ಸಮರ್ಪಣೆ ಅಂತ ಹೇಳು. ಪದೇ ಪದೇ ಮರೆಯದಲ್ಲೇ ಸ್ಮರಿಸುತ್ತಾ, ಪ್ರತಿ ಕ್ಷಣಕ್ಕೂ ನೆನಪಿರಲಿ. ಅದಕ್ಕೆ ಹೇಳಿದ್ರು, ಪ್ರತಿ ಕ್ಷಣಕ್ಕೆ ನೆನೆ ಹರಿಯ, ಪ್ರತಿ ಕ್ಷಣಕ್ಕೆ ನೆನೆ ಲವಕ್ಕೆ ತ್ರುಟಿಗೆ ನೆನೆ, ಇರುಳು ಹಗಲು ನೆನೆ ಹರಿಯ ಮನವೇ, ಪ್ರತಿ ಕ್ಷಣಕ್ಕೆ ನೆನೆ ಹರಿಯ. ಮನಸ್ಸಿಗೆ ಬೇಡ್ಕೋತಾ ಇದ್ದಾರೆ, ಪ್ರತಿ ಕ್ಷಣಕ್ಕೂ ನೆನೆ ಅವನು. ಆ ಕ್ಷಣದಲ್ಲಿರುವ ಇನ್ನೂ ಸಣ್ಣ ಭಾಗಗಳಿವೆ, ಲವ ತ್ರುಟಿ ಅಂತ, ಆವಾಗೂ ನೆನೆಸು ಪರಮಾತ್ಮ, ಬಿಡಬೇಡ. ಇರುಳು ಹಗಲು ರಾತ್ರಿ ಪ್ರತಿ ಕ್ಷಣಕ್ಕೆ ಯಾವಾಗಲೂ ಪರಮಾತ್ಮನ ಸ್ಮರಣೆ ಬರಬೇಕು. ಅವನು ಮರಿಬೇಡ, ಪದೇ ಪದೇ ಅವನನ್ನು ಸ್ಮರಿಸು, ಮಾಡಿದ ಕೆಲಸ ಎಲ್ಲ ಅವನಿಗೆ ಅರ್ಪಿಸು. ಏನೇನು ಇಂದ್ರಿಯಗಳಿಂದ ಅನುಭವಿಸ್ತಾ ಇದೆ ಅದೆಲ್ಲ ಪರಮಾತ್ಮನಿಗೆ ಅರ್ಪಿಸು. ಇದೊಂದು ಯಜ್ಞ ಅಂಥೇಳಿ ಅರ್ಪಿಸು. ಆವಾಗ ನಿರ್ಭಯದಿ ಸರ್ವತ್ರ ಸಂಚರಿಸು ಭೂಪನಂದರಿ. ಪರಮಾತ್ಮನಿಗೆ ಅರ್ಪಿಸಿದ ಮೇಲೆ ನಿರ್ಭಯದಿಂದಿರು. ಯಾಕೆ ಅನಿಸ್ತೀಯ, ಯಮ ಏನು ಮಾಡ್ತಾನೋ, ನಾಳೆ ಏನಾಗುತ್ತೋ, ಈ ಚಿಂತೆ ಬೇಡ. ರಾಜನಂತೆ ಭೂಪನಂದೆ ರಾಜನಂತೆ ಸ್ಮರಿಸು. ಕೂಸದ ನೋಡ್ರಿ, ಅಂಬೆಗಾಲು ಇಳಿಕ್ಕೆ ಶುರು ಮಾಡ್ಯದ, ಅದಕ್ಕೆ ಮುಂದೆ ಏನಾಗ್ತದೆ ಗೊತ್ತಿಲ್ಲ, ಅದು ಹೋಗ್ತಿರ್ತದೆ. ತಾಯಿ ಬಿಡ್ತಾಳೇನು ಕೂಸಿನ? ತಾಯಿ ಏನು ಮಾಡ್ತಾಳೆ? ಕೂಸು ಅಯ್ಯೋ ಅಲ್ಲಿ ಹೋಗ್ಯದ ಕರ್ಕೊಂಬರ್ತಾಳೆ, ಇಲ್ಲಿ ಹೋಗ್ಯದ ಕರ್ಕೊಂಬರ್ತಾಳೋ ಇಲ್ಲ, ಕರ್ಕೊಂಬಂದು ಇಲ್ಲೇ ಕೂಡಂತ ಕೂಡಿಸ್ತಾಳೋ ಇಲ್ಲ. ತಾಯಿ ನೋಡ್ಲಿಕ್ಕಿದ್ದಾಳೆ ಅಂತ ಕೂಸು ಹೇಗೆ ಆರಾಮ್ಸೆ ನಡಿಲಿಕ್ಕತ್ತು, ಹಾಗೆ ಜಗತ್ತಿಗೆ ತಾಯಿಯಾಗಿರುವಂತಹ ಪರಮಾತ್ಮ ಇದ್ದಾನೆ. ನಿನ್ನ ವರ್ಣ ಆಶ್ರಮದ ಕಾರ್ಯಗಳನ್ನು ದೇಶಕ್ಕನುಸಾರವಾಗಿ ಮಾಡುತ್ತಾ ಎಲ್ಲ ಅವನು ಮಾಡಿಸ್ತಾ ಇದ್ದಾನೆ ಅಂತ ಅವನಿಗೆ ಅರ್ಪಿಸುತ್ತಾ ನಿಶ್ಚಿಂತೆಯಾಗಿರೋ. ಹಾಗಂತ ಸುಮ್ಮನೆ ಕೂತ್ಕೋಬೇಡ. ನಿನ್ನ ಕೆಲಸಗಳನ್ನು ನೀನು ಮಾಡಲಿಕ್ಕೇ ಬೇಕು, ದೇಶಕಾಲಕ್ಕನುಸಾರವಾಗಿ ಮಾಡುತ್ತಾ ಅದನ್ನು ಪರಮಾತ್ಮನಿಗೆ ಅರ್ಪಿಸುತ್ತಾ. ಇದೊಂದು ಆಯುರ್ಯಜ್ಞ ಅಂತ ಕರೀತಾರೆ, ಆಯುರ್ಯಜ್ಞ ಅಂತ ಕರೀತಾರೆ ಇದಕ್ಕೆ. ನಿನ್ನ ಆಯುಷ್ಯ ಒಂದು ಯಜ್ಞ ಇದ್ದಂಗೆ. 60 ವರ್ಷಕ್ಕೆ 70 ವರ್ಷಕ್ಕೆಲ್ಲ 80 ವರ್ಷಕ್ಕೆ ಮಾಡ್ತಾರಲ್ಲ, ಇದೆಲ್ಲ ಆಯುರ್ಯಜ್ಞನೇ. ಆದ್ದರಿಂದ ಇಂದ್ರಿಯಗಳಿಂದ ಅನುಭವಿಸುವಂಥ ವಿಷಯಗಳು ಎಲ್ಲ ದ್ರವ್ಯಗಳು ಎಲ್ಲ ಪರಮಾತ್ಮ ಕೊಟ್ಟದ್ದು. ಇದು ಪರಮಾತ್ಮನಿಗೆ ಅಂತ ಸಮರ್ಪಣೆ ಮಾಡುತ್ತಾ ಪ್ರತಿ ಕ್ಷಣಕ್ಕೆ ಅವನ ನೆನಪು ಮಾಡ್ಕೊ, ಅವನ ಉಪಕಾರವನ್ನು ನೆನಪಿಸು. ಇಷ್ಟೇ ಕೇಳ್ತಾ ಇದ್ದ. ಅವನ ಉಪಕಾರವನ್ನು ಮರೆಯಬೇಡ.
ವಾರಿಜ ಭವಾಂಡವೆ ಸುಮಂಟಪ ಮೇರುಗಿರಿ ಸಿಂಹಾಸನವು ಭಾಗೀರಥಿಯ ಮಜ್ಜನವು ದಿಗ್ವಸ್ತ್ರಗಳು ನುಡಿಮಂತ್ರ ಭೂರುಜ ಫಲ ಪುಷ್ಪಗಂಧ ಸಮೀರ ಶಶಿರ ವಿದೀಪ ಭೂಷಣ ತಾರಕಗಳೆಂದರ್ಪಿಸಲು ಕೈಕೊಂಡು ಮನ್ನಿಸುವ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ನೀ ಏನು ಮಾಡಬೇಕಾಗಿಲ್ಲ, ಎಲ್ಲವನ್ನು ಮಾಡಿಟ್ಟಾರ, ಅದನ್ನು ಅವನಿಗೆ ಸಮರ್ಪಣೆ. ಅಷ್ಟು ಬರೋದಿಲ್ಲಲ್ಲ, ಇನ್ನೇನು ಮಾಡ್ಬೇಕು ಹೇಳ್ರಿ. ನೀ ಏನು ದಿನಕ್ಕೆ ಒಂದು ಸರ್ತಿ ಪೂಜೆ ಮಾಡ್ತಿದ್ದೆ, ನೈವೇದ್ಯ ಮಾಡ್ತಿದ್ದೆ, ಇನ್ನು 2 ಸರ್ತಿ ಏನು ಪೂಜೆ ಇರೋಂಗಿಲ್ಲ, ನೈವೇದ್ಯ ಇರೋಂಗಿಲ್ಲ, ಅದೇ ತೀರ್ಥ ತೊಗೊಂಡೆ ಕೊಡ್ತಿದ್ದೆ, ಅಡುಗೆ ಎಲ್ಲ ಮಾಡ್ಕೋತಿದ್ದೆ. ಊಟ ಮಾಡಬೇಡ ಅಂದಿಲ್ಲ, ಉಪವಾಸ ಇರುತ್ತೆ ಏನು ಹೇಳಿಲ್ಲ, ಏಕಾದಶಿ ಬಿಟ್ಟು ಉಳಿದ ದಿವಸ ತಿನ್ನು. ಈ ಬ್ರಹ್ಮಾಂಡವೇ ವಾರಿಜ ಭವಾಂಡವೇ ಸುಮಂಟಪ, ಇಡೀ ಬ್ರಹ್ಮಾಂಡವೇ ಮಂಟಪ ಅಂತ ತಿಳ್ಕೊ. ಮನಸ್ಸಿನಿಂದ ಮಾಡೋ ಪೂಜೆ ನೋಡಿ. ಇದೀ ಬ್ರಹ್ಮಾಂಡವೇ ಒಂದು ಮಂಟಪ, ಮೇರು ಪರ್ವತವೇ ಸಿಂಹಾಸನ, ಪರಮಾತ್ಮನಿಗೆ ಕೂಡುವಂತಹ ಸಿಂಹಾಸನ ಮೇರು ಪರ್ವತ. ಭಾಗೀರಥಿ ದೇವಿಯೇ ಅಭಿಷೇಕ, ಗಂಗಾದೇವಿ ಹರಿತಾ ಇದ್ದಾಳೆ. ಮನಸ್ಸಿನಿಂದ ಭಾಗೀರಥಿ ದೇವಿಯೇ ನಿನಗೆ ಅಭಿಷೇಕ. ದಿಕ್ಕುಗಳೇ ವಸ್ತ್ರ, ಮಾತುಗಳೇ ಮಂತ್ರ. ನೋಡಿರಿ, ವಾರಿಜ ಭವಾಂಡವೇ ಸುಮಂಟಪ, ಇಡೀ ಬ್ರಹ್ಮಾಂಡವೇ ಮಂಟಪ, ಮೇರುಗಿರಿ ಪರ್ವತವೇ ಸಿಂಹಾಸನ, ಭಾಗೀರಥಿಯ ಮಜ್ಜನವು ಅಂದರೆ ನಿಂಗೆ ಅಭಿಷೇಕ, ದಿಕ್ಕುಗಳೇ ವಸ್ತ್ರಗಳು, ನುಡಿವ ಮಾತುಗಳೇ ಮಂತ್ರ. ಹಂಗಂತ ತಿಳ್ಕೊಂಡ್ರೆ ಒಳ್ಳೆಯ ಮಾತೇ ಬರುತ್ತೆ. ನೀ ಕೆಟ್ಟ ಮಾತಾಡಿದ್ರೆ ಕೆಟ್ಟ ಮಾತಾಯ್ತದು, ಅದು ಮಂತ್ರ ಆಗಲಿಲ್ಲ, ಅದರಿಂದ ಪಾಪ ಬಂತು. ಅದಕ್ಕೆ ಹೇಳ್ತಾ ಇದ್ದಾರೆ, ನೀನು ಆಡುವ ಮಾತುಗಳೆಲ್ಲ ಹರಿಗೆ ಮಂತ್ರ ಅಂತನ್ನುವಾಗ ಒಳ್ಳೆಯ ಮಾತನ್ನಾಡು. ಆ ನಾಲಿಗೆಗೆ ಹೇಳು, ಮನಸ್ಸಿಗೆ ಬಂದದ್ದು ವಟ 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 ಒದರ್ಕೊತ ಕೊಡ್ಬೇಡ, ಕಪ್ಪಿ ಹಂಗ ಪರಮಾತ್ಮನ ಬಗ್ಗೆಯೇ ಮಾತಾಡು, ಪರಮಾತ್ಮನ ಮಹಿಮೆಯನ್ನೇ ಕೊಂಡಾಡು. ಭೂರುಹಜ, ಭೂಮಿಯಿಂದ ಬರುವಂಥ ಹಣ್ಣು ಹೂವು ಏನಿದೆ, ಫಲಪುಷ್ಪಗಳು, ಅದೇ ಪರಮಾತ್ಮನಿಗೆ ನೈವೇದ್ಯ ಅಂತನ್ರಿ. ಸುಗಂಧ, ಗಾಳಿ ಬರ್ತಾ ಇದೆ ಗಂಧ, ಅದೇ ಗಾಳಿಯೇ ಪರಮಾತ್ಮ ನಿನಗೆ ಗಂಧ ಅಂತ ತಿಳ್ಕೊ. ಇದು ಮಾನಸ ಪೂಜೆ, ಅದಕ್ಕೆ ಕಾರ್ಯ ಬರ್ತವಾಗ ಆ ಪೂಜೆ ಮಾಡಲಿಕ್ಕೇ ಬೇಕು. ಇದು ಮಾನಸ ಪೂಜೆ ಯಾವಾಗಲೂ ಮಾಡಬೇಕು. ಸೂರ್ಯ ಚಂದ್ರರೇ ದೀಪ, ಬೆಳಗ್ಗೆ ಸೂರ್ಯ ಇರ್ತಾನೆ, ರಾತ್ರಿ ಚಂದ್ರ ಇದ್ದಾನೆ, ಅದೇ ದೀಪ. ಇದು ಮಾನಸ ಪೂಜೆ, ಹಂಗಂತೇಳಿ ಆ ಪೂಜೆ ಬಿಟ್ಬಿಡ್ಬೇಡ್ರಿ, ಆ ಪೂಜೆ ಮಾಡಲಿಕ್ಕೇ ಬೇಕು. ಈ ಮಾನಸ ಪೂಜೆ ಯಾವಾಗಲೂ ಚಿಂತನೆ ಮಾಡ್ತಾಯಿರ್ಬೇಕು. ನಕ್ಷತ್ರಗಳೇ ಆಭೂಷಣಗಳಂತೆ, ಎಷ್ಟು ಚಂದ ಹೇಳಿಕತ್ತಾರೆ ನೋಡಿ. ಭೂರುಜ ಫಲ ಪುಷ್ಪಗಳು, ಗಂಧವೇ ಸಮೀರ, ಗಾಳಿಯೇ ಗಂಧ, ಶಶಿರವಿ ದೀಪ, ತಾರಕೆಗಳು ಭೂಷಣ ಅಂತ ಅರ್ಪಿಸಿದರೆ ಕೈಕೊಂಡು ಮನ್ನಿಸುವ. ಇದು ನೋಡ್ರಿ, ನಾವ್ಯಾರಾಗಿ ನಾನು ಮಾಡಿದ್ದೆ ನನಗೆ ವಾಪಸ್ ಕೊಡ್ತಿದ್ಯಾ ಅಂತ ನಾವು ಅಂತೇವೆ. ದೇವ್ರು ಹಂಗೆ ಅನ್ನೋದಿಲ್ಲ, ಎಲ್ಲ ದೇವ್ರು ಮಾಡಿಟ್ಬಿಟ್ಟಿದ್ದಾನೆ, ನೀ ಏನು ಮಾಡಬೇಕಾಗಿಲ್ಲ. ಮನಸ್ಸಿನಿಂದಲೇ ಸಮರ್ಪಣೆ ಮಾಡಿದ್ರೆ ಪರಮಾತ್ಮ ಸ್ವೀಕಾರ ಮಾಡ್ತಾರೆ. ಇದೆಷ್ಟು ಕರುಣಾ ಸಮುದ್ರತ್ವ ನೋಡ್ರಿ. ಹೀಗೆ ಪರಮಾತ್ಮ ಹೊರತು ಈ ಪ್ರಪಂಚದಲ್ಲಿ ಮತ್ತೆ ಯಾರೂ ಇಲ್ಲ, ಪರಮಾತ್ಮ ಒಬ್ಬನೇ ಆಗಿರೋದು. ಎಲ್ಲ ತಯಾರು ಮಾಡಿ ಇಟ್ಟುಬಿಟ್ಟಿದ್ದಾನೆ ಪ್ರಪಂಚದಲ್ಲಿ, ಅದನ್ನೇ ನನಗೆ ಸಮರ್ಪಣೆ, ಅಲ್ಲಿದಲ್ಲೇ ಕೃಷ್ಣಾರ್ಪಣ. ನೀ ಏನು ಕೈಯಿಂದ ಖರ್ಚು ಮಾಡಬೇಕಾಗಿಲ್ಲ. ಹೀಗೆ ಹೇಳಿದ್ರೆ ಪರಮಾತ್ಮ ಸ್ವೀಕಾರ ಮಾಡ್ತಾನಂತೆ, ಅನುಗ್ರಹನೂ ಮಾಡ್ತಾನಂತೆ. ಮನ್ನಿಸುವ ಅಂತ ಹೇಳ್ತಾನೆ, ಕೈಕೊಂಡು ಮನ್ನಿಸುವ ಅಂತ ಹೇಳ್ತಾ ಇದ್ದಾರೆ ದಾಸರು. ಸ್ವೀಕಾರ ಮಾಡಿ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಬ್ರಹ್ಮಾಂಡವೇ ಮಂಟಪ, ಮೇರು ಪರ್ವತವೇ ಸಿಂಹಾಸನ, ಭಾಗೀರಥಿ ದೇವಿಯೇ ಅಭಿಷೇಕ, ದಿಕ್ಕುಗಳೇ ವಸ್ತ್ರ, ಮಾತುಗಳೇ ಮಂತ್ರ. ಭೂರುಹಜ ಅಂದರೆ ಭೂಮಿಯಿಂದ ಹುಟ್ಟುವಂಥ ಫಲಪುಷ್ಪಗಳೇ ಪರಮಾತ್ಮನಿಗೆ ನೈವೇದ್ಯ, ಬೀಸುವಂಥ ಗಾಳಿಯೇ ಪರಮಾತ್ಮನಿಗೆ ಗಂಧ, ಸೂರ್ಯಚಂದ್ರರೇ ದೀಪ, ನಕ್ಷತ್ರಗಳೇ ಆಭೂಷಣ. ಹೀಗೆ ಅವನದನ್ನೇ ಅವನಿಗೆ ಕೊಟ್ಟರೆ ಪರಮಾತ್ಮ ಸ್ವೀಕಾರ ಮಾಡಿ ಅನುಗ್ರಹ ಮಾಡ್ತಾನೆ. ಭೂಸುರರುಳಿಪ್ಪ ಅಬ್ಜ ಭವನುಳು ವಾಸುದೇವನು ವಾಯು ಖಗಪ ಸದಾಶಿವ ಮಹಿಪೇಂದ್ರನು ವಿವಸ್ವಾನ್ನಾಮಕ ಸೂರ್ಯ ಭೇಷಕಾಮರಾಸ್ಯ
ವರುಣಾದಿಸುರರು ಕ್ಷತ್ರಿಯರೊಳಿಪ್ಪರು ವಾಸವಾಗಿಹ ಸಂಕರ್ಷಣನ ನೋಡಿ ಮೋದಿಪರು. ಈಗ 4 ಜನ ಜಾತಿಗಳಿವೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿ. ಅಲ್ಲಿ ಪರಮಾತ್ಮ ಯಾರು ಅಭಿಮಾನಿ ದೇವತೆಗಳು ಯಾರು, ಅಲ್ಲಿ ಯಾವ ರೂಪದಿಂದ ಪರಮಾತ್ಮ ಇರ್ತಾ ಇದ್ದಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಭೂಸುರರೊಳಿಪ್ಪ, ಭೂಸುರರು ಅಂದರೆ ಬ್ರಾಹ್ಮಣರು, ಅವರಿಗೆ ಭೂದೇವರು ಅಂತ ಕರೀತಾರೆ. ಭೂಸುರರು ಅಂದರೆ ಭೂದೇವತೆಗಳು, ಭೂಮಿಯಲ್ಲಿರುವಂತಹ ದೇವತೆಗಳು ಅಂತ ಭೂಸುರರು ಅಂತ. ಅಬ್ಜ ಭವನಳು ಅಭಿಮಾನಿ ಬ್ರಹ್ಮದೇವರು, ಬ್ರಾಹ್ಮಣ ಜಾತಿಗೆ ಅಭಿಮಾನಿ ಬ್ರಹ್ಮದೇವರು. ಪರಮಾತ್ಮ ತಾನು ವಾಸುದೇವ ರೂಪದಿಂದ ಇದ್ದಾನೆ. ಬ್ರಾಹ್ಮಣರಿಗೆ ಅಭಿಮಾನಿ ಬ್ರಹ್ಮದೇವರು, ಅಲ್ಲಿ ಪರಮಾತ್ಮ ವಾಸುದೇವ ರೂಪದಿದ್ದಾನೆ. ವಾಯು ಖಗಪ ಸದಾಶಿವ ಅಹಿಪೇಂದ್ರನು ವಿವಸ್ವಾನ್ನಾಮಕ ಸೂರ್ಯ ಹೇಳ್ತಾ ಇದ್ದಾರೆ ನೋಡಿ. ಭೇಷ ಕಾಮ ಅಮರಾಸ್ಯ ವರುಣಾದಿ ಸುರರು ಕ್ಷತ್ರಿಯರೊಳಿಪ್ಪರು. ಕ್ಷತ್ರಿಯ ಜಾತಿಗೆ ವಾಯುದೇವರು, ಗರುಡ, ಶೇಷ, ರುದ್ರ, ಸೂರ್ಯ, ಚಂದ್ರ, ಇಂದ್ರ, ಕಾಮ, ಅಗ್ನಿ, ವರುಣ ಇವರೆಲ್ಲರ ಅಭಿಮಾನಿ ದೇವತೆಗಳಾಗಿದ್ದಾರೆ. ಅಲ್ಲಿ ಪರಮಾತ್ಮ ತಾನು ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಸಂಕರ್ಷಣ ರೂಪದಿಂದ ಇದ್ದಾನೆ. ಬ್ರಾಹ್ಮಣರಲ್ಲಿ ವಾಸುದೇವ ರೂಪದಿಂದ, ಕ್ಷತ್ರಿಯರಲ್ಲಿ ಸಂಕರ್ಷಣ ರೂಪದಿಂದ ಇದ್ದಾನೆ. ವಾಸವಾಗಿ ಹನೆಂದು ಸಂಕರುಷ್ಟನನ್ನು ನೋಡಿ ಮೋದಿಪರು ಅಂತ ಹೇಳ್ತಾರೆ. ಇಲ್ಲಿ ಅದಕ್ಕೆ ನಮ್ಮಲ್ಲಿ ಯಾರನ್ನು ನೋಡಿ ದ್ವೇಷ ಮಾಡಬೇಡ ಅಂತ ಹೇಳಿದ್ದು ಇದಕ್ಕೆ. ಒಬ್ಬರ ಮೇಲೆ ಕೆಳಗೆ ಇದು ನಮ್ಮಲ್ಲಿ ಇಲ್ಲೇ ಇಲ್ಲ ಮೊದಲಿಂದು. ಅವರ ಸ್ಥಾನದಲ್ಲಿ ಸರಿಯೇ. ಈಗ ಗುರುಗಳು ಶಿಷ್ಯರು ಇದ್ದಾರೆ, ಶಿಷ್ಯರು ತಮ್ಮ ಸ್ಥಾನದಲ್ಲಿ ಸರಿಯೇ ಇದ್ದಾರೆ, ಗುರುಗಳು ತಮ್ಮ ಸ್ಥಾನದಲ್ಲಿದ್ದಾರೆ. ಜಾಗ ತಪ್ಪಾಯಿತು ಅಂದರೆ ಹೇಗಾಗುತ್ತೆ? ಹಾಗೆ ಪರಮಾತ್ಮ ಮಾಡಿದ್ದಾನೆ ಮೊದಲಿಂದ. ಇದೊಂದು ವ್ಯವಸ್ಥೆ ಅವನದು. ಅವರವರು ಆ ಕಾರ್ಯವನ್ನು ಮಾಡಿರಿ ಅಂದರೆ ಜಗತ್ತು ತಾನೇ ಸರಿಯಾಗಿರುತ್ತೆ. ನಾನೇನು ಇಲ್ಲಿ ಕಡಿಮೆ ಹೆಚ್ಚು ಅನ್ನೋ ಶಬ್ದವೇ ಇಲ್ಲ. ನೀವು ಜನ್ಮ ಏನು ತೆಗೆದುಕೊಂಡಿದ್ದಿ ಆ ಜನ್ಮ ಅನುಸಾರವಾಗಿ ಆಯಾ ಧರ್ಮಗಳನ್ನ ಮಾಡ್ತಾ ಇದ್ದರೆ ವ್ಯವಸ್ಥೆ ಸುವ್ಯವಸ್ಥಿತವಾಗಿರುತ್ತೆ ಈ ಲೋಕ. ಈಗಾಗಿಲ್ಲ ನಾ ಗ್ರೇಟು ನೀ ಗ್ರೇಟ್ ಅಂತೆ ಹೀಗಾಗಿದೆ. ಯಾವ ಕೆಲಸಗಳು ಸರಿ ಇಲ್ಲ, ನಾ ಯಾಕೆ ಅದು ಮಾಡಿ ನೀ ಯಾಕೆ ಇಲ್ಲ, ಅದು ದೇವ್ರು ಹಾಗೆ ಮಾಡಿಟ್ಟಿದ್ದಾನೆ, ಹಾಗಿರ್ಬೇಕಷ್ಟೇ. ನೀವು ಮಾಡಿದ್ದಲ್ಲ. ವಾಸುದೇವ ಮಾಯಾಳಿಂದ ಬ್ರಹ್ಮದೇವರು ಹುಟ್ಟುಕೊಂಡಿದ್ದಾರೆ, ಜಯಾ ಸಂಕರ್ಷಣಿಂದ ವಾಯುದೇವರು ಹುಟ್ಟಿದ್ದಾರೆ. ನೋಡ್ರಿ, ಪರಮಾತ್ಮ ವಾಸುದೇವ ಅವತಾರ ತೆಗೆದುಕೊಂಡಾಗ ಮಹಾಲಕ್ಷ್ಮೀ ದೇವಿ ಮಾಯಾ ರೂಪದಿಂದ ಬಂದಿದ್ದಾಳೆ, ಅವರಿಂದ ಬ್ರಹ್ಮದೇವರು ಹುಟ್ಟಿದ್ದಾರೆ. ಜಯ ಸಂಕರ್ಷಣ ರೂಪದಿಂದ ಪರಮಾತ್ಮ ಇದ್ದಾಗ ಜಯ ಅಂಥೇಳಿ ಮಹಾಲಕ್ಷ್ಮೀ ದೇವಿ ಆಗಿದ್ದಾಳೆ, ಆಗ ವಾಯುದೇವರು ಹುಟ್ಟಿದ್ದಾರೆ. ಆದ್ದರಿಂದ ಇದು ನೆನಪಿಕೊಟ್ರು. ಬ್ರಾಹ್ಮಣರಲ್ಲಿ ಅಭಿಮಾನಿ ದೇವತೆಗಳು ಬ್ರಹ್ಮದೇವರಿದ್ದಾರೆ, ಪರಮಾತ್ಮ ವಾಸುದೇವ ರೂಪದಿಂದ ಇದ್ದಾನೆ, ಮಾಯಾ ವಾಸುದೇವ ರೂಪದಿಂದ. ಕ್ಷತ್ರಿಯ ಜಾತಿಗೆ ಅಭಿಮಾನಿಗಳು ವಾಯುದೇವರು, ಗರುಡ, ಶೇಷ, ರುದ್ರ, ಸೂರ್ಯ, ಚಂದ್ರ, ಇಂದ್ರ, ಕಾಮ, ಅಗ್ನಿ, ವರುಣ ಇವರೆಲ್ಲರೂ ಅಭಿಮಾನಿ ದೇವತೆಗಳು. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ಪರಮಾತ್ಮ ಸಂಕರ್ಷಣ ರೂಪದಿಂದ ಇದ್ದಾನೆ. ಹೀಗೆ ತಿಳಿದುಕೊಂಡು ಆ ಜಾತಿಯವರು ಬಂದಾಗ ಆ ರೂಪವನ್ನು ತಿಳ್ಕೊ, ಅಲ್ಲಿದ್ದು ದೇವರು ಆ ರೀತಿಯಿಂದ ಅವ್ರ ಕೈಯಿಂದ ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೊ. ಇದು ಬಂದರೆ ಈ ಜಗಳ ತೋಟಿ, ನಾ ಮೇಲು ನೀ ಮೇಲು, ನಾ ಕಡಿಮೆ ನೀ ಕಡಿಮೆ, ಇದು ಬರೋದೇ ಇಲ್ಲ. ಅಲ್ಲಿ ಒಳಗಿರೋ ದೇವರಂತೂ ಅವನೇನಾ, ಅಲ್ಲಿ ಹೆಚ್ಚಿದ್ದಾನೆ ಇಲ್ಲಿ ಹೆಚ್ಚಿದ್ದಾನೆ ಅವೇನಿಲ್ಲ. ಆದ್ದರಿಂದ ಇದನ್ನು ತಿಳ್ಕೊ ಅಂತ ಹೇಳ್ತಾ ಇದ್ದಾರೆ. ಮೀನಕೇತನ ತನಯ ಪ್ರಾಣಾಪಾನ ವ್ಯಾನೋದಾನ ಮುಖೈ ಕೋನ ಪಂಚಾಶನ್ಮರುದ್ಗಣ ರುದ್ರ ವಸುಗಣರು ಮೇನಕಾತ್ಮಜ ಕುವರ ವಿಕ್ಷಕ್ಸೇನ ಧನಪಾದ್ಯ ನಿಮಿಷರು ಸದಾನುರಾಗದಿ ಧೇನಿಪರು ವೈಶ್ಯರುಳು ಪ್ರದ್ಯುಮ್ನ. ಇನ್ನು ವೈಶ್ಯರಲ್ಲಿ ಯಾರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮೀನಕೇತನ ತನಯ, ಮತ್ಸ್ಯಧ್ವಜ ಉಳ್ಳಂತಹ ಮನ್ಮಥನ ತನಯನಾಗಿರುವಂತಹ ಅನಿರುದ್ಧ, ಪ್ರಾಣಾಪಾನ 5 ವಾಯುಗಳು, ಪ್ರಾಣಾಪಾನ ವ್ಯಾನ ಉದಾನ, ಮತ್ತು ಏಕೋನ ಪಂಚಾಶದ್ ಮರುದ್ಗಣ
ಒಂದು ಕಡಿಮೆ, ಏಕೋನ ಅಂದರೆ ಊನ ಅಂದರೆ ಕಡಿಮೆ, ಒಂದು ಕಡಿಮೆಯಾಗಿರುವಂತಹ 49 ಜನ ಮರುದ್ಗಣಗಳಿದ್ದಾರೆ. 49 ಜನ. ಆಮೇಲೆ ಏಕಾದಶ ರುದ್ರರು, 12 ಆದಿತ್ಯರು, 8 ವಸುಗಳು, ಮೇನಕಾತ್ಮಜ ಕುವರ, ಮೇನಕ ಅಂದರೆ ಪಾರ್ವತಿಪತಿಯಾಗಿರುವಂಥ, ಮೈನಾಕನ ಮಗಳಾದ್ದರಿಂದ ಪಾರ್ವತಿಗೆ ಮೇನಕ ಅಂತ ಕರೀತಾರೆ. ಪಾರ್ವತಿಯ ಮಗನಾಗಿರುವಂತಹ ಗಣಪತಿ, ವಿಕ್ಷ್ವಕ್ಸೇನ, ವಾಯುಪುತ್ರನಾಗಿರುವಂತಹ ವಿಕ್ಷ್ವಕ್ಸೇನ, ಧನಪ ಅಂದರೆ ಕುಬೇರ, ಈ ಎಲ್ಲ ಅನಿಮಿಷರು ಸದಾನುರಾಗದಿ ಇವರನ್ನೆಲ್ಲ ವೈಶ್ಯರಲ್ಲಿ ಧ್ಯಾನ ಮಾಡೋ ವೈಶ್ಯರಲ್ಲಿ ಇವರೆಲ್ಲ ಇದ್ದಾರೆ. ಇಷ್ಟು ಜನ ಅಲ್ಲಿ ಪರಮಾತ್ಮ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಪ್ರದ್ಯುಮ್ನ ರೂಪದಿಂದ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಹೆಚ್ಚಿನ ವಿವರವನ್ನು ನಾಳಿನ ದಿವಸ ತಿಳ್ಕೊಳ್ಳೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.